ನೆಕ್ಸ್ಟ್ ಟಾಪಿಕ್ ಇಸ್ ಆಂಗಲ್ ಆಫ್ ಕಾಂಟ್ಯಾಕ್ಟ್. ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಮೇಲೆ ಒಂದು ಕ್ವಶನ್ಸ್ ಫ್ರೇಮ್ ಆಗಿರುತ್ತೆ 1 ಮಾರ್ಕ್ಸ್ಗೆ. ಓಕೆ, ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತ ಬರುವಂಥದ್ದು, ಸೊ ಸಪೋಸ್ ವೆನ್ ವಾಟರ್ ಇಸ್ ಫಿಲ್ಡ್ ಇನ್ ಎ ಗ್ಲಾಸ್ ಟು, ವಾಟರ್ ಇದೆ, ಸೊ ವಾಟರ್ ನಲ್ಲಿ ಈ ರೀತಿ ಫಿಲ್ ಆಗಿದೆ ಬಾಟಲ್ ನಲ್ಲಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ವಾಟರ್ ಶೇಪ್ ಈ ರೀತಿ ಇರುತ್ತೆ, ಅಬ್ಸರ್ವ್ ಮಾಡಿ ನೋಡಿದ್ದೀರಾ, ಈ ಶೇಪ್ ಅಲ್ಲಿ ಇರುತ್ತೆ. ಸೊ ಗ್ಲಾಸ್ ನಲ್ಲಿ ವಾಟರ್, ಸೊ ಏನಕ್ಕೆ ಈ ಶೇಪ್ ಅಲ್ಲಿ ಇರುತ್ತೆ, ಸೊ ಸಮ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇರುತ್ತೆ ವಾಟರ್ಗೂ ಅಂಡ್ ಗ್ಲಾಸ್ ಬ್ರೀಕರ್ ಅಥವಾ ಗ್ಲಾಸ್ ಬಾಟಲ್, ಗ್ಲಾಸ್ ಮಗ್ ಏನೇ ಇರ್ಬೋದು. ಸೊ ಓಕೆ, ದ ಆಂಗಲ್ ಬಿಟ್ವೀನ್ ದಿ ಟ್ಯಾಂಜೆಂಟ್ ಡ್ರಾನ್ ಟು ದಿ ಲಿಕ್ವಿಡ್ ಸರ್ಫೇಸ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂಡ್ ಸಾಲಿಡ್ ಸರ್ಫೇಸ್ measured on the side of the liquid is called as angle of contact. So ನಾವು ನಾರ್ಮಲ್ ಆಗಿ ಮೆಜರ್ ಮಾಡೋಂಥದ್ದು ಸೈಡ್ ಆಫ್ ದಿ ಲಿಕ್ವಿಡ್ ವಿತ್ ರೆಫರೆನ್ಸ್ ಟು ದಿ ವಾಲ್ ಆಫ್ ದ ಸರ್ಫೇಸಸ್ ಅಂಡ್ ಲಿಕ್ವಿಡ್. ಕ್ಲಿಯರ್? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಆಂಗಲ್ ಆಫ್ ಕಾಂಟ್ಯಾಕ್ಟ್, ಫಸ್ಟ್ ಒನ್, ಇಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಲಿಕ್ವಿಡ್. ಆಯ್ತಾ? ಸೊ ಸಮ್ ಗಿವನ್ ಲಿಕ್ವಿಡ್ ನಲ್ಲಿ ಇದು ಕಾನ್ಸ್ಟೆಂಟ್ ಇರುತ್ತೆ, ಚೇಂಜ್ ಆಗ್ತಿರಲ್ಲ. ಓಕೆ, ದ ಲಿಕ್ವಿಡ್ ವಿಚ್ ಕಂಪ್ಲೀಟ್ಲಿ ವೆಟ್ ಸಾಲಿಡ್ಸ್, ಇಟ್ ಈಸ್ 0. ದ ಲಿಕ್ವಿಡ್ ವಿಚ್ ಕಂಪ್ಲೀಟ್ಲಿ ವೆಟ್ ಸಾಲಿಡ್ಸ್ ನ ಯಾವುದು ಕಂಪ್ಲೀಟ್ ಆಗಿ ವೆಟ್ ಮಾಡುತ್ತೆ ಅಂತದ್ದು ಆಂಗಲ್ ಆಫ್ ಕಾಂಟ್ಯಾಕ್ಟ್ ಏನಾಗಿರುತ್ತೆ, 0. ಫಾರ್ ಎಕ್ಸಾಂಪಲ್, ಪ್ಯೂರ್ ವಾಟರ್ ಇದೆಯಲ್ಲ, ಪ್ಯೂರ್ ವಾಟರ್ ಇನ್ ಕಾಂಟ್ಯಾಕ್ಟ್ ವಿತ್ ಗ್ಲಾಸ್, ಯಾವಾಗ ಪ್ಯೂರ್ ವಾಟರ್ ಗ್ಲಾಸ್ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ, ಡೆಫಿನೆಟ್ಲಿ ಇಟ್ ವೆಟ್ಸ್ ದಿ ಸರ್ಫೇಸ್ ಆಫ್ ದಿ ಸಾಲಿಡ್, ಸೊ ದೆನ್ ಇಟ್ ಬಿಕಮ್ಸ್ 0. ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇರಲ್ಲ ಪ್ಯೂರ್ ವಾಟರ್ ಗೆ. ಸಮ್ ಇಂಪ್ಯೂರಿಟೀಸ್ ಏನಾದ್ರು ಇದ್ರೆ ವಾಟರ್ ನಲ್ಲಿ, ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇಂಟ್ರೊಡ್ಯೂಸ್ ಆಗಂತದ್ದು. ಓಕೆ, so next, the liquid which is partially wets the solid, it is acute. So acute means less than 90 degree ಇರುತ್ತೆ angle. So kerosene in contact with a glass, example, kerosene ಯಾವಾಗ glass beaker ಅಲ್ಲಿ ಇರುತ್ತೆ, it creates some angle of contact. So that angle is called as acute angle. So ನೀವು ಮನೆಯಲ್ಲಿ ಬೇಕಿದ್ರೆ ಕೆರೋಸಿನ್ ಅಂಡ್ ಪ್ಯೂರ್ ವಾಟರ್ ನ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಶೇಪ್ ಯಾವ ತರ ಇರುತ್ತೆ, ಆಂಗಲ್ ಆಫ್ ಕಾಂಟ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಗ್ಲಾಸ್ ಟ್ಯೂಬ್ ನ ತಗೊಂಡ್ರೆ ಸೊ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ. ಕ್ಲಿಯರ್? ನೆಕ್ಸ್ಟ್ ಸಮ್ ಪ್ರಾಪರ್ಟೀಸ್ ನೋಡೋಣ. ಆಂಗಲ್ ಆಫ್ ಕಾಂಟ್ಯಾಕ್ಟ್ ಗೆ ಬಂದ್ರೆ, ಸೊ ಯಾವ ರೀತಿ ಇರುತ್ತೆ, ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇಸ್ ಲೆಸ್ ದನ್ 90 ಡಿಗ್ರಿ. ಸೊ ಲೆಸ್ ದನ್ 90 ಡಿಗ್ರಿಗೆ ಯಾವ ಸಬ್ಸ್ಟೆನ್ಸ್ ಅಂತ ನೋಡೋಣ. ಫಸ್ಟ್ ಒನ್, ವಾಟರ್ ಮತ್ತೆ ಗ್ಲಾಸ್ ನ ವಾಟರ್ ಅಂಡ್ ಗ್ಲಾಸ್ ನ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ 0. ಪ್ಯೂರ್ ವಾಟರ್ ಏನಿರುತ್ತೆ ಆಂಗಲ್ ಆಫ್ ಕಾಂಟ್ಯಾಕ್ಟ್ 0 ಇರುತ್ತೆ. ಸಪೋಸ್ ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂದ್ರೆ, ಸೊ ಯಾವ ರೀತಿ ಇರುತ್ತೆ ಅಂದ್ರೆ ಅಕ್ಯೂಟ್ ಆಂಗಲ್ ಅಂದ್ರೆ ಲೆಸ್ ದನ್ 90, ಇಲ್ಲೇ ಇದೆ ನೋಡಿ, ಲೆಸ್ ದನ್ 90 ಡಿಗ್ರಿ ಇರುತ್ತೆ. ಆಲ್ಮೋಸ್ಟ್ 0 ಫಾರ್ ಪ್ಯೂರ್ ವಾಟರ್. ಸೊ ಇಂಪ್ಯೂರಿಟೀಸ್ ಏನಾದ್ರು ಇದ್ರೆ ಅಕ್ಯೂಟ್ ಆಂಗಲ್. ಕ್ಲಿಯರ್? ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್. ನೆಕ್ಸ್ಟ್, ಆಂಗಲ್ ಆಫ್ ಕಾಂಟ್ಯಾಕ್ಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ ಯಾವ್ದಕ್ಕಿರುತ್ತೆ ಅಂದ್ರೆ ವಾಟರ್ ಅಂಡ್ ಸಿಲ್ವರ್. ಈ ಕ್ವಶನ್ ನ ಕೇಳಿದ್ದಾನೆ. ಸೊ ವೆನ್ ವಾಟರ್ ಅಂಡ್ ಸಿಲ್ವರ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ದೆನ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇಸ್ ಈಕ್ವಲ್ ಟು ಡ್ಯಾಶ್ ಎಕ್ಸಾಕ್ಟ್ಲಿ 90 ಡಿಗ್ರಿ. ಸೊ ರೈಟ್ ಆಂಗಲ್ ಅಂತ ಬೇಕಾದ್ರೂ ಕ್ವಶನ್ ನ ಕೇಳ್ಬೋದು. ನೆಕ್ಸ್ಟ್, ಆಂಗಲ್ ಆಫ್ ಕಾಂಟ್ಯಾಕ್ಟ್ ಫಾರ್ ಮರ್ಕ್ಯೂರಿ ಅಂಡ್ ಗ್ಲಾಸ್. ಮರ್ಕ್ಯೂರಿ ಮತ್ತೆ ಗ್ಲಾಸ್ ಇದ್ದಾಗ ಒಬ್ಟ್ಯೂಸ್ ಆಂಗಲ್, ದ ಆಂಗಲ್ ಈಸ್ 135 ಡಿಗ್ರಿ ಇರುತ್ತೆ. ಸೊ ಇಟ್ಸ್ ಕಾಲ್ಡ್ ಎಸ್ ಗ್ರೇಟರ್ ದನ್ 90 ಡಿಗ್ರಿ ಅಂತಲೂ ಕ್ವಶನ್ ಕೇಳಬಹುದು, ಅಥವಾ 135 ಡಿಗ್ರಿ ಅಂತ ಬೇಕಾದ್ರೂ ಕ್ವಶನ್ ಕೇಳಬಹುದು. ಎರಡರಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದು. ಸೊ ಗ್ರೇಟರ್ ದನ್ 90 ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. 135 ಡಿಗ್ರಿ ಎಕ್ಸಾಕ್ಟ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೊ ಮಿನಸ್ಕಸ್ ಅಂತ ಶೇಪ್ ಅಂತ ಬರುತ್ತೆ. ವಾಟರ್ ಮತ್ತೆ ಗ್ಲಾಸ್ ಯಾವಾಗಿರುತ್ತೆ, ದ ಶೇಪ್ ಕ್ರಿಯೇಟೆಡ್ ಇಸ್ ಕಾಲ್ಡ್ ಎಸ್ ಕಾನ್ಕೇವ್ ಶೇಪ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ದ ಮರ್ಕ್ಯೂರಿ ಅಂಡ್ ಮತ್ತೆ ಗ್ಲಾಸ್ ಯಾವಾಗಿರುತ್ತೆ, ಕಾನ್ವೆಕ್ಸ್ ಶೇಪ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ವಾಟರ್ ಅಂಡ್ ಸಿಲ್ವರ್ ಯಾವಾಗಿರುತ್ತೆ, ಪ್ಲೇನ್ ಶೇಪ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಕಾನ್ಕೇವ್ ಬರೋಂಥದ್ದು ವಾಟರ್ ಅಂಡ್ ಗ್ಲಾಸ್ ಇದ್ದಾಗ, ಕಾನ್ವೆಕ್ಸ್ ಬರೋಂಥದ್ದು ಮರ್ಕ್ಯೂರಿ ಇದ್ದಾಗ. ಕ್ಲಿಯರ್? ಸೊ ನೆಕ್ಸ್ಟ್, ಕ್ಯಾಪಿಲರಿ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂದ್ರೆ, ಕ್ಯಾಪಿಲರಿ ರಿಯಾಕ್ಷನ್ ನೀವು ಆಲ್ರೆಡಿ ಕ್ಯಾಪಿಲಾರಿಟಿ ಅನ್ನೋದನ್ನ ಕಾನ್ಸೆಪ್ಟ್ ನ ನೋಡಿದ್ರೆ ಗೊತ್ತಿರುತ್ತೆ. ಕ್ಯಾಪಿಲಾರಿಟಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ವಾಟರ್ ಅಂಡ್ ಗ್ಲಾಸ್ ಇದ್ದಾಗ ಲಿಕ್ವಿಡ್ ಏನಾಗ್ತಿರುತ್ತೆ, ರೈಸ್ ಆಗ್ತಿರುತ್ತೆ. ಸೊ ವಾಟರ್ ಮತ್ತು ಸಿಲ್ವರ್ಸ್ ಇದ್ದಾಗ ನೋ ಎಫೆಕ್ಟ್. ಮರ್ಕ್ಯೂರಿ ಇನ್ ಗ್ಲಾಸ್ ಇದ್ದಾಗ ಲಿಕ್ವಿಡ್ ಏನಾಗ್ತಿರುತ್ತೆ, ಫಾಲ್ ಆಗ್ತಿರುತ್ತೆ. ರೈಸ್ ಆರ್ ಫಾಲ್ ಆಫ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ಗ್ಲಾಸ್ ಟ್ಯೂಬ್ ಇಸ್ ಕಾಲ್ಡ್ ಎಸ್ ಕ್ಯಾಪಿಲಾರಿಟಿ ಆಕ್ಷನ್. ಕ್ಯಾಪಿಲರಿ ಒಂದ್ಸಲ ನೀವು ಕ್ಲಾಸ್ ನೋಡ್ಬಿಟ್ರೆ ಅದು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನೋಟ್ ಮಾಡ್ಕೋಬೇಕಾಗಿರೋದು, ವಾಟರ್ ಮತ್ತೆ ಗ್ಲಾಸ್ ಇದ್ದಾಗ ಯಾವ ರೀತಿ ಇರುತ್ತೆ ಆಂಗಲ್ ಆಫ್ ಕಾಂಟ್ಯಾಕ್ಟ್. ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಡಿಗ್ರಿ. ವಾಟರ್ ಮತ್ತೆ ಸಿಲ್ವರ್ ಇದ್ದಾಗ ಯಾವ ರೀತಿ ಇರುತ್ತೆ, ಸೊ ದ ಲೆಸ್ ದನ್ ಆರ್ ಈಕ್ವಲ್ ಟು. ನೆಕ್ಸ್ಟ್, ಮರ್ಕ್ಯೂರಿ ಇದ್ದಾಗ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಎಷ್ಟು ಇರುತ್ತೆ. ಸೊ ಇದ್ರ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಈ ಸತಿ ಫ್ರೇಮ್ ಆಗಿರುತ್ತೆ. ಓಕೆ, ಪ್ಯೂರ್ ವಾಟರ್ ಮತ್ತೆ ಗ್ಲಾಸ್ ನ ನೋಡಿದ್ರೆ, ಸೊ ನೀವು ನೋಡಿದಿರಾ 0 ಡಿಗ್ರಿ. ಸೊ ಸಿಲ್ವರ್ ಮತ್ತೆ ಗ್ಲಾಸ್ ನ ನೋಡಿದ್ರೆ ಸೊ 90 ಡಿಗ್ರಿ. ಸೊ ಆಲ್ಕೋಹಾಲ್ ಅಂಡ್ ಗ್ಲಾಸ್ ನೋಡಿದ್ರೆ 138 ಡಿಗ್ರಿ. ಸೊ ನಾರ್ಮಲ್ ವಾಟರ್ ಅಂಡ್ ಗ್ಲಾಸ್ ನೋಡಿದ್ರೆ 8 ಡಿಗ್ರಿ. ನಾರ್ಮಲ್ ವಾಟರ್ ಮೀನ್ಸ್ ಸಮ್ ಇಂಪ್ಯೂರಿಟೀಸ್ ಅಂಡ್ ಗ್ಲಾಸ್ ಈಸ್ 8 ಡಿಗ್ರಿ. ಸೊ ಲೆಸ್ ದನ್ 90. ಮರ್ಕ್ಯೂರಿ ಮತ್ತೆ ಗ್ಲಾಸ್ ಬಂದ್ಬಿಟ್ಟು 135 ಡಿಗ್ರಿ. ಕ್ಲಿಯರ್?